ಈಗ ನೋಡಿ, ಜಂತರ್ ಮಂತರ್ ಏನು ಒಂದು ನಮ್ಮ ದೇಶದ ಹೋರಾಟದ ಒಂದು ಸ್ಥಳ ಏನಿದೆ, ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡ್ತಾ ಇರೋದು ತುಂಬ ಸಂತೋಷ. ಆದರೆ ಶಾಂತಿಯುತವಾಗಿ ಹೋರಾಟ ಮಾಡಬೇಕು. ಜೊತೆಗೆ ಈಗ ನಾನು ನೋಡಿದೆ, ಕೆಲವು ಟಿ ವಿಗಳಲ್ಲಿ ನೋಡಿದೆ, ಆಗಲೇ 3-4 ದಿನ ಟಿ ವಿಗಳು ನೋಡ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಬರೀಯಲ್ಲಿ ಉದ್ಯಮಿಗಳ ಮಕ್ಕಳಿಲ್ಲ, ರೈತರ ಮಕ್ಕಳು ಕೂಡ ಹೆಚ್ಚಾಗಿದ್ದಾರೆ. ಇಡೀ ದೇಶದಲ್ಲಿ ರೈತ 60% ಇದೆ, ಮಿಕ್ಕಿದ್ದು 40% ಕಾರ್ಪೊರೇಟರ್ ಕಂಪ್ನಿಗಳು ಅದು ಇದು ಮಕ್ಕಳುಗಳು ಇರ್ತಾರೆ. ಅತಿ ಹೆಚ್ಚಾಗಿ ರೈತರ ಮಕ್ಕಳೇ 60% ವಿದ್ಯಾಭ್ಯಾಸಕ್ಕೆ ಹೋಗಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳು ಸ್ಟ್ರೈಕ್ಗೆ ನಮ್ಮದು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾ ಒಕ್ಕೂಟ ಹಾಗೂ ರೈತ ಬಣ ಈ ದೇಶದ ವಿದ್ಯಾರ್ಥಿಗಳ ಜೊತೆ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ನಮ್ಮ ದೇಶದಲ್ಲಿ ಪೊಲೀಸ್ ವ್ಯವಸ್ಥೆ ಈ ಮಟ್ಟಕ್ಕೆ ಆಯ್ತಲ್ಲ, ಏನು ದೇಶ ಗುಂಡಾ ರಾಜ್ಯ ಆಗ್ತಾ ಇದೆಯಾ, ರಾಮರಾಜ್ಯ ಆಗ್ತಾ ಇದೆಯಾ, ಏನಾಗುತ್ತೆ, ನಮ್ಮ ದೇಶ ಏನು ಉಳಿತದ? ಈ ಥರ ನೋಡಿದ್ರೆ ನಮ್ಮ ದೇಶ ಉಳಿಯೋ ಪರಿಸ್ಥಿತಿಲಿ ಇದೆಯಾ ಅಂತ ನಮಗೆ ಭಯ ಬರ್ತಾ ಇದೆ. ಆದರೆ ಸರ್, ಮಾನವೀಯತೆ ಮರೆತು ಪೊಲೀಸೇ ಆಗಲಿ, ರಾಜಕಾರಣಿಗಳೇ ಆಗಲಿ, ನ್ಯಾಯಾಧೀಶರೇ ಆಗಲಿ, ಮನುಷ್ಯನಿಗೆ ಫಸ್ಟ್ ಮನುಷ್ಯನಿಗೆ ಮನುಷ್ಯತ್ವ ಇರಬೇಕು. ಮಳೆ ಪಟ್ಟಿಗಳು ಲಾಠಿಗಳಿಗೆ ಮಳೆ ಹೊಡೆಯುವಂಥದ್ದು ಏನು ತಪ್ಪು ಮಾಡವ್ರೆ ವಿದ್ಯಾರ್ಥಿಗಳು? ಹೊಡಿಬಾರ್ದು, ಅದೆಲ್ಲ ಮಾಡಬಾರ್ದು ಸರ್. ಖಂಡಿಸ್ಬೇಕು ಸರ್. ಈಗ ನನ್ನ ಮಗನೂ ಸರ್ ಓದ್ತಿದ್ದಾರೆ, ನಮ್ಮ ಮಕ್ಕಳು ಓದ್ತಿದ್ದಾರೆ, ನಮ್ಮ ಅಣ್ಣ ತಮ್ಮದಿರ ಮಕ್ಕಳು, ಅಕ್ಕ ತಂಗಿರ ಮಕ್ಕಳು, ಬಂಧು ಬಳಗ, ಇಡೀ ದೇಶದಲ್ಲಿ ಎಲ್ಲ ಮಕ್ಕಳು ಓದ್ತಿದ್ದಾರೆ ಸರ್. ಅದಕ್ಕೆ ವಿದ್ಯಾರ್ಥಿಗಳಿಗೆ ಆ ಥರ ಹಿಂಸೆ ಕೊಡೋದು ತಪ್ಪಲ್ವ? ಈಗ 10 ವರ್ಷದಲ್ಲಿ 152 ಪೇಪರ್ ಲೀಕ್ ಆಗಿದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀವಿ? ಸರ್ ಖಂಡಿತ ಸರ್. ಇದರಿಂದ ಯಾರವ್ರೆ ಏನೀಗ ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ ಇಡಿ ಮತ್ತು CBI ಅಂತ ಏನಿದೆಯಲ್ಲ, ಆ ರೀತಿ CBIಗೋ ಇಡಿಗೋ ಕೊಟ್ಟು ತನಿಖೆ ಬಿಗಿಯಾಗಿ ಮಾಡಿಸ್ತೀವಿ. BJP ಇರಲಿ, ಕಾಂಗ್ರೆಸ್ ಇರಲಿ, ದಳ ಇರಲಿ, ಮತ್ತು ಇತರೆ ಯಾವುದೇ ಪಾರ್ಟಿ ಸದಸ್ಯರಾಗಿರಲಿ, ಅದರಲ್ಲಿ ಯಾರು ಕುಮ್ಮಕ್ಕಿದೆ, ಯಾರು ಕೈವಾಡ ಇದೆ, ಅವ್ರಿಗೆ ಶಿಕ್ಷೆ ಆಗಲಿ. ಏನು ಬರೀ ಭ್ರಷ್ಟರ ಮೇಲೆ ಇವರು ಭ್ರಷ್ಟರ ಬೇಟೆ ಇಡಿ CD ಮಾಡ್ತಾರಲ್ಲ, ಈ ಥರದವ್ರ ಮೇಲೂ ಆಗಲಿ. ನೀಟ್ ಪೇಪರ್ ಒಂದೇ 10 ಸಾರಿ ಲೀಕ್ ಆಗಿದೆ ಅನ್ನೋ ಆರೋಪ ಇದೆ ಸರ್. ನೋಡಿ, ಈಗ ನಾನು ಯಾವುದೋ ಒಂದು ಪಕ್ಷಕ್ಕೆ ಏಜೆಂಟ್ರಾಗಿ ಮಾತಾಡೋಕ್ಕೆ ರೆಡಿ ಇಲ್ಲ, ಅರ್ಥ ಆಯ್ತಲ್ಲ. ನಾವು ರೈತ ಸಂಘದವರು ಸಾಮೂಹಿಕವಾಗಿ ಇಡೀ ದೇಶದ ನಾಡಿನ ಜನಗಳ ಹಿತಕ್ಕೆ ಮತ್ತು ವಿದ್ಯಾರ್ಥಿಗಳ ಹಿತಕ್ಕೆ ನಾವು ಮಾತಾಡಬೇಕು. ನಾವೇನು ಹೇಳೋದು ಸರ್, ಈಗಾಗಲೇ ಸೆಂಟ್ರಲ್ ಮಿನಿಸ್ಟರ್ ಮಂತ್ರಿಗಳ ಮೇಲೆ ಆಗಲೇ 2 ಸಲ 3 ಸಲ ಆರೋಪಗಳು ಬಂದಿದೆ. ಬಟ್ ಆದರೂ ಮೋದಿಜಿಯವರು, ಅಮಿತ್ ಶಾ ಅವರು ಇನ್ನೂ ಯಾಕೆ ಸ್ಟೆಪ್ ತಗೊಂಡಿಲ್ಲ? ಇವತ್ತು ಈ ದೇಶ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಮಂತ್ರಿನ ರಾಜೀನಾಮೆ ತಗೊಂಡು ಅದೇನು ತನಿಖೆ ಆರಂಭಿಸ್ಬೇಕಲ್ವ? ಯಾರಿದ್ದಾರೆ, ಮಂತ್ರಿ ಕೈವಾಡ ಇದೆಯಾ, ಇಲ್ಲ ಅಧಿಕಾರಿಗಳ ಕೈವಾಡ ಇದೆಯಾ, ಇದು ಹೆಂಗೆ ಲೋಪಲ್ ಆಗ್ತಾ ಇದೆ ಅಂತ ಪತ್ತೆ ಹಚ್ಚಬೇಕು. ಈಗ ಇಷ್ಟೆಲ್ಲ ಬೀದಿಗಳು ಹೋರಾಟ ಮಾಡ್ತಿದ್ದಾರೆ, ಇನ್ನೂ ಯಾಕೆ ರಾಜೀನಾಮೆ ತಗೊಂಡಿಲ್ಲ ಇವರು? ರಾಜೀನಾಮೆ ಕೊಡಬೇಕು. ಪಕ್ಷಾತೀತವಾಗಿ ತನಿಖೆ ಆಗಬೇಕು. ಈಗ ಯಾಕೆಂದರೆ ಒಬ್ಬರು ಮಕ್ಕಳುಗಳು ಡಾಕ್ಟರ್ ಓದಿಸೋದು, ಇಂಜಿನಿಯರ್ ಓದಿಸೋದು, IAS KS ಓದಿಸೋಂಥ ಒಂದು ಬಡ ಕುಟುಂಬಗಳು ಓದ್ಕೊಂಡು ಬಂದಿರ್ತಾರೆ. ಅವರು ಕಷ್ಟಪಟ್ಟು ಬರೆದು ಯಾರೋ ಅಲೋಲ್ ಟೋಪಿಗಳು ಕ್ವಶನ್ ಪೇಪರ್ಗಳನ್ನ ಕದ್ದು ಮಾರ್ಕೊಬಿಟ್ಟು ನಿಜವಾಗಿ ಬೀದಿ ದೀಪದಲ್ಲಿ ಬಡವರ ಮಕ್ಕಳು, ದಲಿತರ ಮಕ್ಕಳು, ಅಲ್ಪಸಂಖ್ಯಾತರ ಮಕ್ಕಳು, ರೈತರ ಮಕ್ಕಳು ಏನು ಕಷ್ಟಪಟ್ಟು ಬೀದಿ ದೀಪದಲ್ಲಿ ಓದಿರ್ತಾರೆ, ಅವ್ರ ಭವಿಷ್ಯ ಏನಾಗಬೇಕು? ದುಡ್ಡಿರೋರು ಸರ್ ಕಟ್ತಾರೆ ಸರ್, ಇನ್ನೊಂದು ಸಲ ಕಟ್ತಾರೆ, ಓದಿಸ್ತಾರೆ, ಸರ್ಟಿಫಿಕೇಟ್ಗೋಸ್ಕರ ಓದಿಸ್ತಾರೆ. ಈ ಕೆಲವು ರಾಜಕಾರಣಿಗಳಾಗಲೇ ಓದಿರಲಿಲ್ಲ, SLC ಆಗಿರಲಿಲ್ಲ, ಸರ್ಟಿಫಿಕೇಟ್ಗಳು ತಗೊಂಡಿರ್ತಾರೆ. ಕೆಲವರು ಮಾಸ್ಟರ್ ಡಿಗ್ರಿಗಳು ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಕೆಲವು ಎಲ್ಲ ಕಡೆಯೂ ಖಾಸಗಿ ಯೂನಿವರ್ಸಿಟಿಗಳು ಮಾಡ್ಕೊಂಡು ಕೆಲವು ಪ್ರಾಮಾಣಿಕವಾದ ಯೂನಿವರ್ಸಿಟಿಗಳಿಗೆ ಕೆಟ್ಟ ಹೆಸರುಗಳು ಬರ್ತಾರೆ, ಸರ್ಟಿಫಿಕೇಟ್ಗಳು ತಗೋತಾರೆ. ಆ ರೀತಿ ತಗೋತಾರೆ ಶ್ರೀಮಂತರುಗಳು. ಬಟ್ ರೈತಾಪಿ ವರ್ಗ ಮತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಮಕ್ಕಳನ್ನ ಓದಿಸಿ ಒಂದು ಕನಸು ಕಟ್ಕೊಂಡಿರ್ತಾರೆ. ಅಂಥ ಮಕ್ಕಳು ಇವತ್ತು ಆತ್ಮಹತ್ಯೆಗೆ ಶರಣರಾದರೆ ಮುಂದಿನ ಭವಿಷ್ಯದ ಕಥೆ ಏನು, ಆ ವಂಶಗಳ ಕಥೆ ಏನು, ಆ ತಂದೆ ತಾಯಿ ಕಥೆ ಏನಾಗಬೇಕು? ದಯಮಾಡಿ ಮೋದಿಜಿಯವರು, ನಮಗೆ ಮೋದಿಜಿಯವ್ರಿಗೆ ತುಂಬ ಗೌರವ ಇದೆ, ಹಂಗೆ ಅಂದ್ಬಿಟ್ಟು ನಾವು ಮಕ್ಕಳನ್ನ ಬಲಿ ಕೊಡೋಕ್ಕಾಗತ್ತಾ? ವಿದ್ಯಾರ್ಥಿಗಳನ್ನ ಕೂಡಲೇ ಏನು ವಿದ್ಯಾಮಂತ್ರಿಗಳನ್ನ ಕೂಡಲೇ ರಾಜೀನಾಮೆ ತಗೊಂಡು ಪಕ್ಷಾತೀತವಾಗಿ ತನಿಖೆ ಆರಂಭವಾಗಲಿ. ಯಾಕೆಂದರೆ ಮೋದಿಯವ್ರ ಮೇಲೆ ತುಂಬ ಗೌರವ ಇಟ್ಕೊಂಡಿದ್ದಾರೆ ಈ ದೇಶದ ಜನ.
130 ಕೋಟಿ ಜನ ಮೋದಿಯವ್ರ ಮೇಲೆ ನಂಬಿಕೆ ಇಟ್ಕೊಂಡು ಪ್ರಧಾನಿ ಮಾಡಿದ್ದಾರೆ. ಅದು 3ನೇ ಸಲ ಅವ್ರನ್ನ. ಅರ್ಥ ಆಯ್ತಲ್ಲ? ಅದನ್ನು ಅವ್ರು ಕಾಪಾಡ್ಕೋಬೇಕು. ಜೊತೆಗೆ ಆ ಮಂತ್ರಿಯವ್ರನ್ನ ಕೂಡಲೇ ರಾಜೀನಾಮೆ ತಗೊಂಡು ತನಿಖೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ.